ತಿಪಟೂರಿನಲ್ಲಿ ಮಾರ್ಚ್ 2ರಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕುರಿತು ಕಾರ್ಯಕರ್ತರ ಪೂರ್ವಭಾವಿ ಸಭೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹತ್ತಿರ ಬರ್ತಾ ಇದ್ದು ಜೆಡಿಎಸ್ ವರಿಷ್ಠರು ತಳಮಟ್ಟದಿಂದ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದ್ದು, ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಅದರಂತೆ ತಿಪಟೂರು ತಾಲೂಕಿನಲ್ಲಿ ಮಾರ್ಚ್ 2ರಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆಯನ್ನ ತಿಪಟೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಮುಂಬರುವ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ವರಿಷ್ಠರು ನನಗೆ ಸೂಚನೆಯನ್ನ ನೀಡಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ತಿಳಿಸಿದ್ದಾರೆ. ಇನ್ನು ಸಭೆಯಲ್ಲಿ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಮಾತನಾಡಿ, ಎನ್ಡಿಎ ಅಭ್ಯರ್ಥಿಯಾಗಿ ಕಾರ್ಯೋನ್ಮುಖವಾಗಲು ನನಗೆ ವರಿಷ್ಠರಿಂದ ಸೂಚನೆ ಬಂದಿದೆ. ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬರಲಿದೆ. ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿದ್ದು, ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ. ಮುಂಬರುವ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಭರ್ಜರಿ ಜಯ ಸಾಧಿಸಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ರಚಿಸಲಿದ್ದಾರೆ ಎಂದಿದ್ದಾರೆ. ಹಾಗಾಗಿ ಮುಂದಿನ ದಿವಸದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ದೊಡ್ಡ ರಾಜಕಾರಣಿಯಾಗಿ ಇವರ ತಾತನ ಹೆಸರು ಮೀರಿಸುವಂತ ಒಂದು ಕೆಲಸ ಅವ್ರು ಮಾಡ್ತಾರೆ ಅಂತ ಇವತ್ತು ಇಡೀ ನಮ್ಮ ಈ ಒಂದು ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೂ ಒಂದು ಆತ್ಮವಿಶ್ವಾಸ ಮೂಡಿಸಿದೆ. ಹಾಗಾಗಿ ಎಲ್ಲರೂ ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲನೇ ಹಂತದಲ್ಲಿ ಬಹುಶಃ 2000 ಕಿಲೋಮೀಟರ್ ನಿರಂತರ ಈ ಒಂದು ಜನರೊಂದಿಗೆ ಜನತಾಂತರ ಕಾರ್ಯಕ್ರಮ ಮಾಡಿದ್ರು. ನಮಗೂ ನಮಗೆ ಕೊನೆಯ ಹಂತದಲ್ಲಿ ಬಂದಾಗ ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮ ಬಂದು ನಮಗೂ ನಡೆಸ್ಕೊಟ್ರು. ಅವತ್ತೇ ನನ್ಗೆ ಹೇಳಿದ್ರು, ತಿಪಟೂರಲ್ಲಿ ಈ ಬಾರಿ ಎನ್ಡಿಎ ಪಕ್ಷದಿಂದ ದೊಡ್ಡ ಒಂದು ಶಕ್ತಿಯಾಗಿ ತಾವು ಹೊರಹೊಮ್ಮಬೇಕು, ನಾವು ನಿಮ್ಗೆ ಯಾವಾಗಲೂ ಸಹಕಾರಿಯಾಗಿರ್ತೀವಿ, ತಾವು ಈ ಒಂದು ಶಕ್ತಿನ ಬಲಪಡಿಸಬೇಕು, ನಮ್ಮ ಜೆಡಿಎಸ್ ಪಕ್ಷದ ಶಕ್ತಿನ ಬಲಪಡಿಸಿ ಬೂತ್ ಲೆವೆಲ್ ಅಲ್ಲಿ ನೀವೆಲ್ಲ ಹೋರಾಟ ಕಟ್ಟಬೇಕು, ನಾವು ಶಕ್ತಿ ಬಲಪಡಿಸಿ ಮುಂದಿನ ದಿವಸದಲ್ಲಿ ತಾವು ಎನ್ಡಿಎ ಒಂದು ಅಭ್ಯರ್ಥಿ ಆಗೋದಕ್ಕೆ ತಾವು ಶ್ರಮಿಸಬೇಕು ಅಂತ ನನಗೂ ಕೇಳಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮನ ತಾವು ತಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಬೇಕು ಅಂತ ಕೇಳ್ಕೊಂಡಾಗ ನಾನು ಆತ್ಮವಿಶ್ವಾಸದಿಂದ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಅವರಿಗೆ ಭರವಸೆ ಕೊಟ್ಟು ದಿನಾಂಕ 2ನೇ ತಾರೀಕು ನಮ್ಮ ತಿಪಟೂರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಯಾವಾಗಲೂ ಅದನ್ನ ಹೇಳ್ತಿರ್ತಾರೆ, ಎನ್ಡಿಎ ಪಕ್ಷ ನಾವು ಒಟ್ಟಾಗಿರೋದು ಒಂದೇ ಕಾರಣಕ್ಕಾಗಿ. ಇವತ್ತು ಏನು ರಾಜ್ಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಒಂದು ಗ್ಯಾರಂಟಿ ಮುಖಾಂತರ ಇವತ್ತು ಸರ್ಕಾರ ಬಂದು ರಚನೆಯಾಗಿ ಗ್ಯಾರಂಟಿಗಳ ಮುಖಾಂತರ ಇವತ್ತು ಎಲ್ಲಾ ಬೊಕ್ಕಸ ಖಾಲಿಯಾಗಿ ಸರ್ಕಾರ ದಿವಾಳಿಯಾಗಿ ಭ್ರಷ್ಟಾಚಾರದಲ್ಲಿ ಮುನ್ನಡೆದಿದೆ. 40% ಕಮಿಷನ್ ಅಂತ ಹೇಳಿ ಇವತ್ತು 60% ಕಮಿಷನ್ ಆಗಿದೆ. ಇವತ್ತು ಸರ್ಕಾರಿ ಕೆಲಸಗಳು ಎಷ್ಟು ಲೋಪವಾಗಿದೆ. ಪಾಪ ಯಾರೋ ಹೇಳ್ತಾ ಇದ್ರು, ವಿಷ ತಗೊಳ್ಳೋ ಪರಿಸ್ಥಿತಿನಲ್ಲಿ ನಮ್ಮ ಸರ್ಕಾರಿ ನೌಕರರು ಒಂದ್ ಕಡೆ ಏನೆಲ್ಲ ಐದ ಸರ್ಕಾರ ಅಂತ ಬಂದು ಇವತ್ತು ಪಾಪ ಎಲ್ಲ ಮೀಸಲಾಟಿದ್ದು ಐದ ಸಮುದಾಯ. ಇನ್ನು ಮಾರ್ಚ್ 2ರಂದು ತಿಪಟೂರು ನಗರಕ್ಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ಇದೇ ವೇಳೆ ಜೆಡಿಎಸ್ ಪ್ರಾಥಮಿಕ ಸದಸ್ಯತ್ವವನ್ನು ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ಇನ್ನು ಸಭೆಯಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.